ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಗುರುವಾರ. ಇಲ್ಲಿ ಗ್ರಾಮ ದೇವತೆ ಕರಿಯಮ್ಮ ಇದ್ದಾರೆ ಸಿಕ್ಕರಲ್ಲಿ. ಅದ್ರದ್ದು ಜಾತ್ರೆ ಇತ್ತು. ಬೆಳಗ್ಗೆನೇ ನಾನು ಮನೆ ಕ್ಲೀನ್ ಮಾಡ್ತಿದ್ದೀನಿ. ಬಿಕಾಸ್ ನಾಳೆ ಹೊಸ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಬೆಳಗ್ಗೆನೇ ಮನೆ ಸ್ವಲ್ಪ ಕಿಚನ್ ಮೆಸ್ಸಿ ಆದಂಗೆ ಅನ್ನಿಸ್ತಿತ್ತು. ಗ್ರಾಸರೀಸು ಖಾಲಿ ಆಗಿತ್ತು. ಈ ಟ್ರಾಲಿ ವೈಟ್ ಕಲರ್ ಇರೋದ್ರಿಂದ ಸ್ವಲ್ಪ ಗಲೀಜು ಕಾಣಿಸ್ತಿತ್ತು. ಅದಕ್ಕೆ ಅದನ್ನು ತೊಳ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ದೋಸೆ ಮತ್ತು ಚಪಾತಿ ಎರಡು ತಿಂಡಿ ಇವತ್ತು. ನಮ್ಮ ದೊಡ್ಡವನಿಗೆ ದೋಸೆ ಇಷ್ಟ ಆಗೋದಿಲ್ಲ, ಚಿಕ್ಕವನು ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವನಿಗೆ ದೋಸೆ, ಚಪಾತಿ. ನಾನು ಚಪಾತಿನ ದೋಸೆನ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೋತೀನಿ. ಸೌತೆಕಾಯಿ ಮತ್ತು ಕ್ಯಾರೆಟ್ನ ಹೆಚ್ಚಿಟ್ಟಿದ್ದೆ. ಇದು ಚಪಾತಿ ಇಟ್ಟು ಇವನಿಗೆ, ಅದು ದೋಸೆ ಇಟ್ಟು ಸ್ಟೀಲ್ ಬಾಕ್ಸಲ್ಲಿರೋದು. ಈಗ ಸ್ವಲ್ಪ ಹೆಸರು ಕಾಳ್ದು ಸಾಗು ಅದನ್ನು ಅಡ್ಜಸ್ಟ್ ಮಾಡಿದ್ದೀನಿ. ಆಮೇಲೆ ಜಾಮೂನ್ ಮಾಡ್ಕೋಬೇಕಿತ್ತು. ನನ್ನ ಚಿಕ್ಕ ಮಗಂಗೆ ತುಂಬ ಇಷ್ಟ, ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಗಡೆ ಇಟ್ಟಿದೆ. ಅಂದರೆ ಅದು ಕಾಣಂಗಿಟ್ರೆ ಮಾಡ್ತೀನಿ, ಇಲ್ಲಾಂದರೆ ಮರ್ತು ಬಿಡ್ತೀನಿ. ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಿತ್ತು, ತೊಳೆಯೋದಕ್ಕೆ ಹಾಕಿದ್ದೆ. ಬೆಡ್ರೂಮ್ ಸ್ವಲ್ಪ ಸೆಟ್ ಮಾಡಬೇಕಾಗಿತ್ತು. ಹೇಗಿದ್ರು ನಾಳೆ ಮನೆ ಶಿಫ್ಟ್ ಮಾಡ್ತೀವಿ ಅಂತಂದರೆ ಹಾಲು ಕುಸ್ತೀವಿ ಅಷ್ಟೇ. 2-3 ದಿನ ಬೇಕು ಟೈಮು ಶಿಫ್ಟ್ ಮಾಡೋದಕ್ಕೆ. ಬೆಡ್ ಕವರ್ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡು ತೆಗೆದು ವಾಷಿಂಗ್ ಹಾಕಿದ್ದೆ. ಅಷ್ಟರಲ್ಲಿ ಇದು ಸ್ಟೀಲ್ ಬಾಕ್ಸ್ ಎಲ್ಲ ಮುಟ್ಟಿ ಗಲೀಜಾಗಿತ್ತು. ನಾನು ಗ್ರಾಸರೀಸ್ ಎಲ್ಲ ಆದಷ್ಟು ಸ್ಟೀಲ್ ಬಾಕ್ಸಲ್ಲೇ ಇಟ್ಕೊಂಡಿರೋದ್ರಿಂದ, ಅಂದರೆ ಅದ್ರ ಮೇಲೆ ನಾನು ಲೇಬಲ್ ಹಾಕಿದ್ದೀನಿ. ನನ್ನ ಹಳೆ ಕಿಚನ್ ಟೂರ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಸೆಟ್ ಮಾಡ್ಕೊಂಡಿದ್ದೆ ಅಂತ. ಎಲ್ಲ ತೊಳೆದು ತೆಗೆದಿಟ್ಟು ಟೈಮ್ ಆಗಿಬಿಡ್ತು. ಸ್ನಾನ ಎಲ್ಲ ಮಾಡ್ಕೊಂಡು ಲ್ಯಾಬಿಗೆ ಹೋಗಿ, ಇದು ಸಂಜೆ ನಾನು ನನ್ನ ಫ್ರೆಂಡ್ ಇಬ್ಬರು ದೇವ್ರ ದರ್ಶನ ಮಾಡಿಕೊಂಡು, ತೇರಿಗಂತೂ ಹೋಗೋಕ್ಕಾಗಲಿಲ್ಲ. ಮಧ್ಯಾಹ್ನ 1-1:15 ತೇರಾಗಿರುತ್ತೆ. ಆದರೆ ಇನ್ನೂ ದೇವ್ರ ಪೂಜೆ ಮಾಡಿಸ್ತಾನೆ ಇರ್ತಾರೆ ತೇರ ಮೇಲೆ, ಮಂಟಪದ ಮೇಲೆ ಹತ್ಬಿಟ್ಟು. ನಾವು ಸುಮ್ಮನೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ದೇವ್ರಿಗೊಂದು ಕೈ ಮುಗಿದು ಹೊರಟು ಬಂದ್ವಿ. ಅಲ್ಲಿ ಏನು ದೊಡ್ಡ ಜಾತ್ರೆ ಏನಲ್ಲ, ಆದರೂ ತೇರಲ್ವ ಒಂದು ನಮಸ್ಕಾರ ಮಾಡಬೇಕು ಅನ್ನೋದು ಉದ್ದೇಶ. ಇದು ಗುರುವಾರ ಆಗಿರೋದ್ರಿಂದ ಹಾಗೆ ಮಠಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಮಠಕ್ಕೆ ಹೋಗಿ ನಾಳೆ ಪೂಜೆಗೆ ಏನೇನು ಬೇಕೋ ಎಲ್ಲ ಮಾರ್ಕೆಟಲ್ಲಿ ತೊಗೊಂಡು ಬಂದ್ವಿ. ಮನೆ ನೋಡಿದ್ದೀವಿ, ಸಿಕ್ಕಿದೆ, ಹೇಗಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕ್ತೀನಿ. ಕಮೆಂಟ್ ಮಾಡಿ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸೊಬ್ಬರಾದರೂ ನನ್ನ ಚಾನಲ್ ನೋಡ್ತಿದ್ದಾರೆ. ರಾಯರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಕರಿಯಮ್ಮನೂ ಕೂಡ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ, ನೋಡಿ ಹೇಗಿದೆ ಮನೆ ಅಂತ ಅಂದ್ಬಿಟ್ಟು ಹೇಳಿ. ಇದು ಕಿಚನ್ನು ಕ್ಲೀನ್ ಮಾಡಿದ್ದೀವಿ, ಹಾಗಾಗಿ ಅದು ಕಸದ ಮೂರಲ್ಲೇ ಇದೆ. ಕಿಚನಲ್ಲಿರೋ ವಿಂಡೋನ ನೋಡಿದ್ರಲ್ಲ, ಇದು ದೇವ್ರ ಮನೆ. ತುಂಬ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಈ ಮನೆ ದೇವ್ರ ಮನೆ ನೋಡಿ ಇಷ್ಟ ಆಗಿದ್ದು. ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ ಪಕ್ಕದಲ್ಲಿ. ಡೈನಿಂಗ್ ಟೇಬಲ್ ಇಲ್ಲ, ಅದು ತೊಗೊಂಡಾಗ ಡೈನಿಂಗ್ ಹಾಲ್ ಮಾಡ್ಕೋಬೇಕು. ಇನ್ನು ಈ ಕಡೆ 2 ರೂಮ್ ಇದೆ, ಒಂದು ಅಟ್ಯಾಚ್ಡ್, ಇನ್ನೊಂದು ಹಾಗೆ ಕಾಮನ್ ಬೆಡ್ರೂಮು. ಇದು ಅಟ್ಯಾಚ್ಡ್ ಆ್ಯಕ್ಚುಲಿ, ಇದನ್ನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬಿಟ್ಕೊಟ್ಟಿದ್ದೀವಿ. ಆ ಕಡೆ ರೂಮು ನಾವು ತೊಗೊಂಡಿದ್ದೀವಿ. ಇದು ಅಟ್ಯಾಚ್ಡ್ ಟಾಯ್ಲೆಟ್, ಅದನ್ನೇ ಮಕ್ಳಿಗೆ ಬಿಟ್ಕೊಟ್ಟಿದ್ವಿ. ಇದು ಸ್ವಲ್ಪ ದೊಡ್ಡದಿದೆ, ಅದು ಸ್ವಲ್ಪ ಚಿಕ್ಕದಿದೆ. ಆ್ಯಕ್ಚುಲಿ ಮಕ್ಕಳದೇ ಕಾಟು ದೊಡ್ಡದಿರೋದು ನಮಗಿಂತ. ಇದು ಕಾಮನ್ ಟಾಯ್ಲೆಟು ಒಂದು. ಏನಾದರೂ ಪಕ್ಕದಲ್ಲಿರೋದೆ ಇದು ನಾವು ತೊಗೊಂಡಿರೋದು ಬೆಡ್ರೂಮು. ಇದು ಚೆನ್ನಾಗಿದೆ. ಇಲ್ಲಿ ನನಗೆ ಎದುರುಗಡೆ ಏನು ಗೋಡೆ ಕಾಣಿಸ್ತಿದ್ದೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಟ್ಕೋಬೋದು. ಹಾಗಾಗಿ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ, ಈ ರೂಮ್ನೇ. ಇದು ಸ್ವಲ್ಪ ಆ ರೂಮ್ಗೆ ಹೋಲಿಸ್ಕೊಂಡ್ರೆ ಇದೊಂದು ಚೂರು ಚಿಕ್ಕದು ಬರುತ್ತೆ ಅಷ್ಟೇ, ತುಂಬ ಏನಲ್ಲ, ಸ್ವಲ್ಪ ಚಿಕ್ಕದು ಬರುತ್ತೆ. ಇಲ್ಲಿ ನಾವು ಐಟಮ್ಸ್ ಎಲ್ಲ ತೊಗೊಂಬಂದು ಸೆಟ್ ಮಾಡಿದ್ಮೇಲೆ ಒಂದು ಲುಕ್ ಅಂತ ಅಂದ್ಕೋತೀನಿ ನಾನು. ಹಾಗೆ ಪ್ಲೇನ್ ನೋಡಿದ್ರೆ ಇಷ್ಟು ದೊಡ್ಡದು ಅನ್ನಿಸುತ್ತೆ. ಆದರೆ ನಾವೆಲ್ಲ ಐಟಮ್ಸ್ ತಂದಿಟ್ಟ ಮೇಲೆ ಸ್ವಲ್ಪ ದೊಡ್ಡದು ಅನ್ನಂಗೆ ಅನಿಸುತ್ತೆ, ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ. ಮಿರರು ಇದೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ಆ ರೂಮಲ್ಲಿ, ಬಟ್ ಇಲ್ಲಿ ಮಿರರ್ ಇದೆ. ಇದು ಹೊರಗಡೆಯಿಂದ ಒಳಗಡೆ ಬರ್ತಿರೋ ವಿಡಿಯೋ. ಹಾಲ್ ಮಾತ್ರ ತುಂಬ ಸ್ಪೇಷಿಯಸ್ಸಾಗಿ ಚೆನ್ನಾಗಿದೆ. ನಮ್ಮ ಮನೇಲಿ ಜಾಸ್ತಿ ಐಟಮ್ಸ್ ಇರೋದಕ್ಕೂ ಹಾಲ್ ದೊಡ್ಡದಾಗಿರೋದಕ್ಕೂ ಒಂಥರ ಖುಷಿ. ಇಲ್ಲಿ ಈ ಕಡೆ ಇರೋದು ಟಿ ವಿ ಯೂನಿಟ್ಟು, ಅದು ಕೂಡ ತುಂಬ ದೊಡ್ಡದಾಗಿದೆ. ಇನ್ನು ಈ ಕಡೆ ರೂಮ್, ಆ ಕಡೆ ಒಂದು, ಈ ಕಡೆ ಒಂದು ರೂಮು. ಇದು ಡೈನಿಂಗ್ ಹಾಲು, ಇದು ಕಿಚನು. ಹೇಗಿದೆ ಮನೆ? ಇಷ್ಟ ಆಯಿತಾ? ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಮನೇಲಿ.